ಹೇಳ್ಬೇಕು AICC ಅವರು ಅಂತ. ನೀವು ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಅಲ್ಲಿ ಇದ್ದವರು, ನಿಮಗೆ ಏನಾದ್ರು ಗೊತ್ತಿತ್ತಾ? ಎಲ್ಲರಿಗೂ ಗೊತ್ತಿದೆ. ನಮಗೆ ಗೊತ್ತಿದ್ದಾರೆ. ಈ ಯಾರು ಶಿವಕುಮಾರ ಮತ್ತು ಅವ್ರ ತಮ್ಮ ಸುರೇಶ್ಗೆ ಇಬ್ಬರು ತಲೆ ಮೇಲೂ ಕೈ ಇಟ್ಟು ವಚನ ಕೊಟ್ಟಿಲ್ವ ಸಿದ್ದರಾಮಯ್ಯ? ಎಲ್ಲೋ ಕೊಟ್ಟಿಲ್ವೇ? ಎಲ್ಲಾದರೂ ಆಗಲಿ ಕೊಟ್ಟಿಲ್ವೇನ್ರಿ? ಕೊಟ್ಟು 30 ತಿಂಗಳ ಮುಂಚೆನೇ ನಾನು ಖಾಲಿ ಮಾಡಿಕೊಡ್ತೀನಪ್ಪ ನಿನಗೆ ಅಂತ. ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಯಾರೂ ಬಾಯಿ ಬಿಡ್ತಾ ಇಲ್ಲ. ನಮ್ಮಂಥವ್ರು ಬಾಯಿ ಬಿಡ್ತಾರೆ. ಹೇಳಬೇಕು, ನಾನು ಅದನ್ನು ಹೇಳ್ತಾ ಇರೋದು. DK ಶಿವಕುಮಾರ್ ಹೇಳಬೇಕು, ಯು ಮಸ್ಟ್ ಸ್ಪೆಲ್ ಔಟ್. ಎಲ್ಲರಿಗೂ ಗೊತ್ತಿರೋದೇ ಇಬ್ಬರು ತಲೆ ಮೇಲೆ ಕೈ ಇಟ್ಟು ಸಿದ್ದರಾಮಯ್ಯ ಇದು ಮಾಡ್ರು ಅಂಥದ್ದು. ಡೆಲ್ಲಿ ಕರ್ನಾಟಕ ಭವನ. 4-5 ಜನ ಇದ್ರು ಅಲ್ಲಿ. ಇವರು ಇಬ್ಬರು ಬ್ರದರ್ಸು, ಸಿದ್ದರಾಮಯ್ಯನವರು ಅವ್ರ ಸ್ನೇಹಿತರು, ಒಂದು 4-5 ಜನ ಇತ್ತು. ಆಗಿರೋ ಸತ್ಯ. AICC ಅಧ್ಯಕ್ಷರ ಸಮಕ್ಷಮದಲ್ಲಿ ಆಗಿರುವಂಥ ಅದೇ ಇಲ್ಲಿ ಅದು ನೋಡ್ರಿ. ತಾನೇ ಕೇಳಿ ಇಲ್ಲ ಅಂತ ಹೇಳಿ ಇಲ್ಲ. ಅದು ಅವ್ರು ಯಾಕೆ ಇವ್ರೇನು ಹೇಳ್ತಾವ್ರೆ? DK ಭಾಳ ಸೋಬರಾಗಿ ಹೋಗ್ತಾಯಿದ್ರು, ಭಾಳ ಸೋಬರಾಗಿ ನಡವಳಿಕೆ ನಡೀತಾ ಇದೆ. ಈ ಸಿದ್ದರಾಮಯ್ಯ ಥರ ನಾನೇ 28ಕ್ಕೂ ನಾನೇ, 38ಕ್ಕೂ ನಾನೇ, ಸಾಯೋ ತನಕೂ ನಾನೇ. ಏನು ಕರ್ನಾಟಕ ಬರ್ಕೋಗ್ಬಿಟ್ಟಿದ್ದಾರೆ ಇವನಿಗೆ? ಏನ್ರಿ ಇದು? ಒಂದು ಪಾರ್ಟಿ ಅಂತ ಅಂದರೆ ಇದು ಬೇಡವೇನ್ರಿ? ಇದಕ್ಕೆ ಎಷ್ಟು ಸಾವಿರ ಜನ ವರ್ಕರ್ಸ್ ಕೆಲಸ ಮಾಡಿದಾರಪ್ಪ. ಮತ್ತು ಪಾರ್ಟಿನ ಎಷ್ಟು ಶಿಸ್ತಿನ ತೊಗೊಂಬಂದವ್ರು. ಪಾರ್ಟಿಯಿಂದ ಜನಕ್ಕೆ, ಪಾರ್ಟಿ ವರ್ಕರ್ಸ್ಗೆ ಪವರ್ಗಳು, ಎಲೆಕ್ಷನ್ ನಿಂತವ್ರಿಗೆ ಹಣಕಾಸು ಯಾರು ಹೊಂಚ್ತಾ ಇದ್ದವರು? DKನೇ ತಾನೇ. ಇಡೀ ಈ ಪಕ್ಷದ ಕೆಲಸನ ಒಬ್ಬ ಇದ್ರ ಥರ ನಿಂತ್ಕೊಂಡು ಮಾಡಿದಂಥ ಮನುಷ್ಯ ಅವ್ನು ನೀವು ಅಧಿಕಾರ ಕೊಡೋಕ್ಕಾಗಲ್ಲ ಅಂದರೆ ಅದು ಮಾತಿನ ಪ್ರಕಾರ ಕೊಡಿ. ಯಾಕೆ ವಚನ ಭ್ರಷ್ಟರಾಗ್ತಾರೆ? ಕೊಡ್ಲಿಲ್ಲ ಅಂದರೆ ಹಿಂಗೆ ಹೋಗಿ ಕಾಂಗ್ರೆಸ್ ಪಾರ್ಟಿ ಧೂಳಿಪಟ ಎದ್ದು ಹೋಗುತ್ತೆ. ಯಾರು ಸುಮ್ಮನೆ ಬರಲ್ಲ. ಯಾವ BJP ಇಲ್ಲ, PJP ಇಲ್ಲ. ಅದೇ ಹೇಳಿ, ಹೈಕಮಾಂಡ್ ಹೇಳ್ತಾ ಇಲ್ವಲ್ಲ. ಏನು ಭಯ? ಅಲ್ಲ ರೀ, ಅವ್ರು ಯಾರು ಸಿದ್ದರಾಮಯ್ಯ ಇಲ್ದವ್ರು ಯಾರು ಗೆಲ್ಲೋದ್ರೆ ಸಿದ್ದರಾಮಯ್ಯನೇ ಸೋತಿಲ್ವೇನ್ರಿ ಇಲ್ಲಿ? ಕೇಳ್ರಿ, ಇಲ್ಲಿ ಚಾಮುಂಡೇಶ್ವರಿ ಸೋಲಿಲ್ವೇನ್ರಿ? ಇಲ್ಲಿ ಸೋಲ್ತೀನಿ ಅಂತ ಅಲ್ಲೋಗಿ ಓಡೋಗಿ ಎಲ್ಲಿ ಬಾದಾಮಿಗೆ ಹೋಗಿ ಪಾಪ ಚಿಮ್ಮನ ಕಟ್ಟಿನ ಹಾಳು ಮಾಡಿಬಿಟ್ಟ. ಸ್ವಂತ ಸಮಾಜದವನು ಆ ಚಿಮ್ಮನ ಕಟ್ಟಿನ ಹಾಳಾಗೋದ ಇವನಿಂದ. ಅದೇ ಯಾಕೆ ಇಲ್ಲಿ ಗೆಲ್ಲಬಾರ್ದಾಗಿತ್ತು? ಭಾಳ ಶಕ್ತಿಯುತ ನಾನು. ಇಲ್ಲಿ ಯಾಕ್ರಿ ಗೆಲ್ಲಿಲ್ಲ ನೀವು? ಏನಪ್ಪ? ನೋ, ಸಿದ್ದರಾಮಯ್ಯ ಇಲ್ದೇವ್ರು ಕಾಂಗ್ರೆಸ್ಸೇ ಇಲ್ವಂದು. ಅರೆ ಇವನ್ನೆಲ್ಲ ಬಿದ್ದಿದ್ದಂತ ತೊಗೊಂಬಂದು ಕಾಂಗ್ರೆಸ್ಸಿಗೆ ತಂದಿದ್ದಲ್ವೇನ್ರಿ? ದೇವೇಗೌಡ ಒದ್ದು ಆಚೆ ಹಾಕಿದ್ಮೇಲೆ ಯಾರಂತ? ಅಲ್ಲ ಬಿಡ್ರಿ, ಆ ವಿರೋಧ ಪಕ್ಷದವು ಏನು ಮಾತಾಡ್ತೇವೆ ಅಂತ ಅವಕ್ಕೆ ಅರ್ಥ ಇಲ್ಲಕತ್ತೆ. ಸೊ ಅದೇ ಸರ್ಕಾರ ಏನಾದ್ರು ಬೀಳೋ ಪರಿಸ್ಥಿತಿ ಆಗುತ್ತಾ ಅಂತ ಸರ್? ಯಾಕೆಂದ್ರೆ ಸರ್ಕಾರ ಏನಾದ್ರು ಬೀಳೋ ಪರಿಸ್ಥಿತಿ ಬರುತ್ತಾ? ನೋಡಿ ದಿನ ನೋಡ್ತಾ ಇದೀವಿ ಸರ್ಕಸ್ಸು, ಮಜಾ ಥರ ಮಜಾ ಜನಕ್ಕೆಲ್ಲ. ಇದು ಇವು ಕುರುಬ ಸಮಾಜ ಕಟ್ಟ ಟೈಮಲ್ಲಿ ವಿಶ್ವನಾಥ್ ಏನೂ ಮಾಡಿಲ್ಲ. ಇವು ಯಾರು ರೀ? ಯಾರಿ ಬೊಗಳೆ ದಾಸ? ಸಿದ್ದರಾಮಯ್ಯ ಒಬ್ಬ ಬೊಗಳೆ ದಾಸ. ಯಾರೀ ಮಠ ಕಟ್ಟಿದ್ದು ಜನಕ್ಕೆಲ್ಲ ಗೊತ್ತಿದೆ, ಎಲ್ಲ ಸ್ವಾಮಿಗಳಿಗೂ ಗೊತ್ತಿದೆ. ಕಾಗಿನಲ್ಲಿ ಮಹಾಸಂಸ್ಥಾನ ಕನಕ ಗುರುಪೀಠವನ್ನು ಕಟ್ಟಿದ್ದ್ಯಾರು ಅಂತ. ಓಹೋ, ಅಲ್ಲ ರೀ, ನಾನು ಬೇರೆ ವಿಚಾರ ರೀ.
120 ವರ್ಷಗಳ ಹಿಂದೆ ಕಟ್ಟಿದಂಥ ಪ್ರದೇಶ್ ಕುರುಬರ ಸಂಘ. ಆ ಜಾಗ ಕೊಟ್ಟವರು, ದುಡ್ಡು ಕೊಟ್ಟವರು ಅವ್ರನ್ನ ಸ್ಮರಣೆ ಮಾಡೋದು ಬೇಡವೇನ್ರಿ? ಕೃತಜ್ಞತೆ ಹೀನ. ಅಲ್ಲ, ಇಡೀ ಸಮಾಜಕ್ಕೆ 100 ವರ್ಷಗಳ ಹಿಂದೆ ಆ ಜಾಗ ಕೊಟ್ಟು, ದುಡ್ಡು ಕೊಟ್ಟು, ನೀಲಂ ಸಂಜೀವಯ್ಯ ಅನ್ನೋರು, ಊಟಿಯವರು, ಅವರಿಲ್ಲೆಲ್ಲ ಅವ್ರು ಒಂದು ಸ್ಮರಣೆ. ನಮ್ಮ ಸಮಾಜಕ್ಕೆ ನೀವೆಲ್ಲ ಮಾಡಿದ್ದೀರಪ್ಪ, ನಿಮ್ಮ ಕ್ಷಮೆ ಕೇಳಿದೆ, ಹೊಡಿತಾ ಇದ್ವಿ, ಕಟ್ತೀವಿ ಅಂತ. ಈಗ ಅವನು ಸಿದ್ದರಾಮಯ್ಯನ ಹೆಸರಿಡಬೇಕು ಅಂತ, ಏನಿದೆ ಸಿದ್ದರಾಮಯ್ಯನ ಹೆಸರಿಡಕ್ಕೆ? ಈ ಚಮಚಾಗಿರಿಗಳವರ ಯಾರೋ ಒಬ್ಬ ಮಂತ್ರಿ ಅವನಲ್ಲ, ಸುರೇಶ್, ಅವನ ಚಮಚ, ಸಿದ್ದರಾಮಯ್ಯನ ಹೆಸರಿಡಬೇಕು. ಯಾರು ಏನು ಶ್ರಮ ಇದೆ ಸಿದ್ದರಾಮಯ್ಯದಲ್ಲಿ?